ವಿಡಿಯೋದಲ್ಲಿ ತಮ್ನೇಲ್ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತಾ ಇದ್ದೀನಿ. ಹೌದು, ವಿಡಿಯೋ ಅಷ್ಟು ಮುಖ್ಯ, ಹಾಗೆ ತಮ್ನೇಲ್ ಕೂಡ ಮುಖ್ಯ. ತಮ್ನೇಲ್ ಸೂಪರ್ ಆಗಿ ಅಟ್ರಾಕ್ಟಿವ್ ಇತ್ತ ಅಂತ ಅಂದ್ರೆ CTR ಜಾಸ್ತಿ ಆಗುತ್ತೆ, ಆಮೇಲೆ ವಿಡಿಯೋ ಆವರೇಜ್ ವ್ಯೂ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ವಿಡಿಯೋ ಕೂಡ ಬೇಗ ವೈರಲ್ ಆಗುತ್ತೆ. ಸೊ ತಮಿಳ್ ಮಾಡೋದು ಹೇಗೆ, ವೈರಲ್ ತಮಿಳ್ ಮಾಡೋದು ಹೇಗೆ ಅಟ್ರಾಕ್ಟಿಂಗ್ ತಮಿಳ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ನಾನು ಯೂಸ್ ಮಾಡೋ ಆ್ಯಪ್ ಪಿಕ್ಸೆಲ್ ಲ್ಯಾಬ್. ಬೇಕಾದ್ರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಬಹುದು, ಪಿಕ್ಸೆಲ್ ಲ್ಯಾಬ್ ಅಂತ ಸರ್ಚ್ ಮಾಡಿ. ಮತ್ತೆ ಇನ್ನೊಂದು ಆ್ಯಪ್ ಯೂಸ್ ಮಾಡ್ತಾ ಇದೀನಿ ಇಮೇಜಸ್ಗೋಸ್ಕರ, ರಿಸೋರ್ಸಸ್ಗೋಸ್ಕರ. ಅದು ಬಂದ್ಬಿಟ್ಟು ಇಮೇಜ್ ಸರ್ಚ್ ಮ್ಯಾನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಡೌನ್ಲೋಡ್ ಮಾಡ್ರೆ ಅವಾಗ ನಿಮ್ಗಲ್ಲಿ ಬರುತ್ತೆ. ಸೊ 2 ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮೇನ್ಲಿ. ಓಕೆ, 2 ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಸೊ ಏನೇನು ಪ್ರಾಸೆಸ್ ಮಾಡ್ಬೇಕು, ಏನೇನು ಸ್ಟೆಪ್ಸ್ ಮಾಡ್ಬೇಕಂತ ಇನ್ನು ನೆಕ್ಸ್ಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ, ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿರಿ, ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ನೀಗ ಶುರು ಮಾಡೋಣ. ಈಗ ಫಸ್ಟ್ ನಾವೇನ್ ಮಾಡ್ಬೇಕಂತ ಅಂದ್ರೆ ನೋಡ್ತಾ ಇರ್ಬೋದಲ್ಲ, ಪಿಕ್ಸೆಲ್ ಲ್ಯಾಬ್ನ ನಾನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಬಂದ್ಬಿಟ್ಟು ಮೇಲೆ ತ್ರಿಬಲ್ ಡಾಟ್ ಕಾಣಿಸಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಕಾಣಿಸಿದೆ, ಇಮೇಜ್ ಸೈಜ್. ಸೊ ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟಮ್ ಬಂದ್ಬಿಟ್ಟು ಯೂಟ್ಯೂಬ್ ತಮ್ನೇಲ್ ಅಂತ ಕ್ಲಿಕ್ ಕೊಡಿ. ಸೊ ನಾರ್ಮಲ್ ಯೂಟ್ಯೂಬ್ ತಮ್ನೇಲು ಪಿಕ್ಸೆಲ್ ಲ್ಯಾಬ್ ಸಜೆಸ್ಟ್ ಮಾಡೋದು 1280 ಅಂದರೆ 1280 ಮತ್ತು 720. ಓಕೆ, ಇದನ್ನೇ ಒಂದು ರೆಸಲ್ಯೂಷನಲ್ಲಿ ಇಟ್ಕೊಬೇಕಾಗುತ್ತೆ. ಆದರೆ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ತಮ್ಮೇಲೆ ಅದಿನ್ನೂ ರೆಡ್ಯೂಸ್ ಆಗುತ್ತೆ ಸೈಜು. ಇದರಿಂದ ಇನ್ನು ಸ್ವಲ್ಪ ಹೈ ಆಗಿ ಮಾಡ್ಕೊಬೇಕು. ಹೇಗೆ ಈಗ ತೋರಿಸ್ಕೊಡ್ತೀನಿ ನೋಡಿ, 1920 ಇಟ್ಕೊಳ್ಳೋಣ. ಮತ್ತು ಇದು ಬಂದ್ಬಿಟ್ಟು 1080. ಇದು ಕೂಡ 16:9 ಆಯಿತು. ಓಕೆ, ನಾರ್ಮಲ್ ಯೂಟ್ಯೂಬ್ ಸೈಜ್ ತಮ್ನೇಲು, ಆದರೆ ಒಂದು ಸ್ವಲ್ಪ ರೆಸಲ್ಯೂಷನ್ ಇನ್ಕ್ರೀಸ್ ಮಾಡಿದ್ದೀನಿ ನಾವು. ಓಕೆ ಅಂತ ಕ್ಲಿಕ್ ಕೊಡಿ. ಮತ್ತು ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ, ಇದನ್ನ ನೀವು ಜಸ್ಟ್ ರಿಮೂವ್ ಮಾಡಿ ಇಲ್ಲಿ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕಂತ ಅಂದರೆ ನೀವು ಬ್ಯಾಕ್ಗ್ರೌಂಡ್ ಚಾಯ್ಸ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ನೀವು ಇಮೇಜ್ ಸರ್ಚ್ ಮ್ಯಾನ್ಗೆ ಹೋಗಬೇಕಾಗತ್ತೆ. ಓಕೆ, ಆಮೇಲೆ ನೀವೇನು ಟೈಪ್ ಮಾಡಬೇಕು, ರೂಮ್ ಬ್ಯಾಕ್ಗ್ರೌಂಡ್ ಅಂತ ನೋಡಿ. ಈಗ ಟೈಪ್ ಮಾಡ್ತಾ ಇದ್ದೀನಿ ರೂಮ್ ಬ್ಯಾಕ್ಗ್ರೌಂಡ್. ಇಲ್ಲಿ ಬೇಜಾನ್ ರೀತಿ ಒಂದು ರೂಮ್ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಸಿಗ್ತವೆ ನೋಡಿ, ಎಷ್ಟೆಷ್ಟು ರೀತಿ ಇದೆ ಅಂತ. ತುಂಬ ರೀತಿಯೆಲ್ಲ ಹೊಂದಿರುವಂಥದ್ದು. ಓಕೆ, ಯಾವ್ದ್ರಲ್ಲಿ ಬೇಕಾದರೂ ನೀವು ಚಾಯ್ಸ್ ಮಾಡ್ಕೊಬೋದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಬ್ಯಾಕ್ಗ್ರೌಂಡ್ ಡೌನ್ಲೋಡ್ ಮಾಡ್ಕೊಂಡಾಗ ಪಿಕ್ಸೆಲ್ ಲ್ಯಾಬ್ಗೆ ಬಂದ್ಬಿಟ್ಟು ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡ್ ಎತ್ಕೊಂಬನ್ನಿ. ನೋಡಿ, ಇದೆ ನಿಮ್ಮ ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡು. ಯಾವ ಬ್ಯಾಕ್ಗ್ರೌಂಡ್ ಇದೆ ಚಾಯ್ಸ್ ಮಾಡಿಕೊಂಡು ಓಕೆ ಅಂತ ಕ್ಲಿಕ್ ಕೊಡಿ. ಮತ್ತು ಇದನ್ನ ಫುಲ್ ಸೈಜ್ ಮಾಡಿ, ಅಂದರೆ ಫುಲ್ ಸ್ಕ್ರೀನ್ಗೆ ನೀವು ಫಿಟ್ ಮಾಡಿ ಇದನ್ನ. ಮತ್ತು ಈ ಪರ್ಟಿಕ್ಯುಲರ್ ಲೇಯರ್ ಏನಿದೆ, ಲೇಯರ್ ಬಟನ್ ಕ್ಲಿಕ್ ಕೊಟ್ಬಿಟ್ಟು ಲಾಕ್ ಮಾಡಿ. ಓಕೆ, ಇಲ್ಲಿಗೆ ಈ ಪರ್ಟಿಕ್ಯುಲರ್ ಕೆಲಸ ಆಗೋಯ್ತು. ನೆಕ್ಸ್ಟ್ ಇನ್ನೊಂದು ಕೆಲಸ ಇದೆ, ಅದೇನಂತ ಅಂದರೆ ಇಲ್ಲಿ ಬಂದ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಶೇಪ್ಸ್ಗೆ ನೀವು ಹೋಗಬೇಕಾಗುತ್ತೆ. ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಶೇಪ್ಸ್ ಮೇಲೆ ಕ್ಲಿಕ್ ಕೊಡ್ತೀನಿ. ಮತ್ತು ದೊಡ್ಡದಾಗಿ ಮಾಡ್ತೀನಿ ಸೈಜ್. ಇದು ಕೂಡ ಸೇಮ್ ಫಿಟ್ ಆಗಬೇಕು ಫುಲ್ ಸ್ಕ್ರೀನ್. ಡನ್ ಅಂತ ಕ್ಲಿಕ್ ಕೊಟ್ಬಿಟ್ಟು ನೀವೇನು ಮಾಡಬೇಕು, ಈಗ ಇಲ್ಲಿ ಕಲರ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಯಾವ ಕಲರ್ ಬೇಕು ಅದನ್ನ ಇಟ್ಕೊಳ್ಳಿ. ನನಗೆ ಗ್ರೀನ್ ಇಷ್ಟ, ಗ್ರೀನ್ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಒಪ್ಯಾಸಿಟಿ ಬಂದ್ಬಿಟ್ಟು ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಕಮ್ಮಿ ಮಾಡ್ಕೊಂಡಾಯ್ತು. ಈಗ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಲೇಯರ್ ಕೂಡ ಲಾಕ್ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಶ್ಯಾಡೋ ಕೊಡ್ಬೇಕು. ನೀವೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಶ್ಯಾಡೋ ಇರುತ್ತೆ ಎಂಡಲ್ಲೆಲ್ಲ. ಸೊ ಆ ರೀತಿ ಶ್ಯಾಡೋ ಕೊಡೋದು ಹೇಗೆ ಅಂತ ಅಂದರೆ, ನೀವು ಬೇಕಾದ್ರೆ ಇಮೇಜ್ ಸರ್ಚ್ ಮ್ಯಾನ್ಗೆ ಹೋಗಿ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು. ನಾನೆಲ್ಲ ಫಸ್ಟೇ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಚಾಯ್ಸ್ ಮಾಡಿಕೊಂಡು ಇದನ್ನ ತೊಗೊಂಬರ್ತೀನಿ. ಇಲ್ಲಿ ಅಕಸ್ಮಾತ್ ಬೇರೆ ಕಲರ್ ಇತ್ತಂತಂದರೆ ನೀವು ಬೇಕಾದ್ರೆ ಕಲರ್ ಚೇಂಜ್ ಮಾಡ್ಕೊಳ್ಳಿ. ನಾನು ಬ್ಲ್ಯಾಕಿಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಇಡ್ತೀನಿ. ಇಲ್ಲಿ ಇಟ್ಬಿಟ್ಟು ನಾವೇನು ಮಾಡಬೇಕು, ಈ ರೀತಿ ನಾವು ಡೂಪ್ಲಿಕೇಟ್ ಮಾಡ್ತಾ ಹೋಗ್ತಾ ಇರಬೇಕಾಗತ್ತೆ. ಸೊ ಇಲ್ಲಿ ಪೂರ್ತಿ ಸ್ಕ್ರೀನ್ನ ಫಿಟ್ ಮಾಡಬೇಕು ನಾವು. ನೋಡಿ ಹೆಂಗಿದೆ, ಒಂಥರ ಶೇಡ್ ಡಿಫ್ರೆಂಟ್ ಆಗಿ ಹೊಂದಿರುವಂಥದ್ದು. ಈ ರೀತಿ ನಾನು ಪೂರ್ತಿ ಸ್ಕ್ರೀನ್ನ ಶಾಡೋದಲ್ಲಿ ಫಿಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಲೇಯರ್ ಫಿಟ್ ಮಾಡಿದ್ದೀನಿ. ನೋಡಿ ಕೊನೆಗೂ ಎಲ್ಲ ಲೇಯರ್ನ ನಾನು ಇಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ರೆ ಬೆಸ್ಟ್, ಇಲ್ಲ ಅಂತ ಅಂದರೆ ಮೂವ್ ಆಗಿಬಿಡ್ತಿದ್ದು. ಓಕೆ, ಸೊ ಎಲ್ಲ ಪರ್ಟಿಕ್ಯುಲರ್ ಲೇಯರ್ಸ್ ಏನಿದೆ, ತುಂಬ ಲೇಯರ್ಸ್ ಕಾಪಿ ಆಗಿದೆ. ಸೊ ಪೂರ್ತಿ ಲಾಕ್ ಮಾಡಿ ಇಡ್ತೀನಿ. ಸೊ ಇಷ್ಟ ಆಯಿತು ಶಾಡೋ. ನೋಡಿ ಹೆಂಗಿದೆ, ಒಂಥರ ಎದ್ದು ಕಾಣ್ತಿದೆ ಅಂತ ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಫೋಟೋನ ತರಬೇಕಾಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ಫೋಟೋನ ಇಲ್ಲಿ ಬರ್ತೀನಿ ಇಲ್ಲಿ. ಸೊ ಫೋಟೋನ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸೈಜ್ನ ಇನ್ಕ್ರೀಸ್ ಮಾಡೋಣ. ಓಕೆ, ನೋಡಿ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಇದು
ಪರ್ಫೆಕ್ಟ್ ಸೈಜ್ ಅಂತಾನೆ ಹೇಳ್ಬೋದು. ಇನ್ನ ಎಷ್ಟೈತಿ ಇಲ್ಲ ಅಂತ ಅಂದ್ರೆ ಬೇಕಾದ್ರೆ ಇನ್ನು ಇನ್ಕ್ರೀಸ್ ಮಾಡ್ಕೊಂಡು ಬೇಕಾದ್ರೆ ಚೆಸ್ಟ್ ಲೆವೆಲಲ್ಲಿ ಇಕ್ಬಿಟ್ಟು ಈ ರೀತಿ ಇಕ್ಬೋದು ನಾವು. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾವೇನು ಮಾಡ್ಬೇಕಿಲ್ಲಿ ನಮ್ಮ ಇಮೇಜ್ಗೆ ಸ್ಟ್ರೋಕ್ ಕೊಡಬೇಕು. ಸ್ಟ್ರೋಕ್ ಕೊಡ್ತೀನಿ, ವೈಟ್ ಕಲರ್ ಸ್ಟ್ರೋಕ್, ಇದು ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ನನಗೆ. ನೆಕ್ಸ್ಟ್ ಬಂದ್ಬಿಟ್ಟು ಶ್ಯಾಡೋ ಕೊಡ್ತೀನಿ. ಶ್ಯಾಡೋ ಬಂದ್ಬಿಟ್ಟು ಒಂದ್ ರೀತಿ ರೆಡ್ ಕಲರ್ ಕೊಡೋಣ ಇಲ್ಲಿ. ಮತ್ತೆ ಒಂದ್ ಸ್ವಲ್ಪ ಬ್ಲರ್ ರೇಡಿಯಸ್ ಇನ್ಕ್ರೀಸ್ ಮಾಡಿ ಈ ಕಡೆ ನಾವು ಹಾಕೋಣ. ನೋಡ್ತಾ ಇರ್ಬೋದಲ್ಲ, ಒಂಥರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಲೇಯರ್ನ ಲಾಕ್ ಮಾಡೋಣ ನಾವು. ಮತ್ತೆ ಹಿಂದೆ ನಮಗೆ ಒಂಥರ ಗ್ಲೋ ಬೇಕಾಗುತ್ತೆ. ಇಲ್ಲಿ ಗ್ಲೋ ಬೇಕಂತ ಅಂದ್ರೆ ನೀವು ಬೇಕಾದ್ರೆ ಹೇಳ್ದಲ್ಲ ಇಮೇಜ್ ಸರ್ಚ್ ಮ್ಯಾನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಿ ಉದಾಹರಣೆಗೋಸ್ಕರ ಒಂದು ಗ್ಲೋನ ನಾನಿಲ್ಲಿ ಎತ್ಕೊಂಡ್ಬಂದಿದ್ದೀನಿ. ಇಲ್ಲೇನು ಮಾಡ್ಬೇಕು, ನಾನು ಇಮೇಜ್ನ ಮುಂದೆ ತರಬೇಕಾಗುತ್ತೆ. ಓಕೆ, ಆಮೇಲೆ ಈ ಪರ್ಟಿಕ್ಯುಲರ್ ಏನಿದೆ ಪರ್ಟಿಕ್ಯುಲರ್ ಶ್ಯಾಡೋ ಅಥವಾ ಲೈಟ್ ಆಗಲಿ ನಾವು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಹಾಗೂ ಕೂಡ ನಾವು ಡೂಪ್ಲಿಕೇಟ್ ಮಾಡಬೇಕಾಗುತ್ತೆ. ಡೂಪ್ಲಿಕೇಟ್ ಮಾಡ್ತಾ ಮಾಡ್ತಾ ನಾವಲ್ಲಿ ಹಾಕಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಚೆನ್ನಾಗಿರುತ್ತೆ. ಸೊ ನೋಡಿ, ಈ ರೀತಿ ನಾನು ಹಾಕಿದ್ದೀನಿ. ತುಂಬ ಅಂದ್ರೆ ತುಂಬ ಗ್ಲೋ ಆಗ್ತಿರುವಂಥ ಹಾಗೂ ಕೂಡ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಆಗಿ ಟೆಕ್ಸ್ಟ್. ಸೊ ಟೆಕ್ಸ್ಟ್ ಹೆಂಗೆ ಹಾಕೋದು, ಕ್ಲಿಯರ್ ಆಗಿ ಕಾಣಿಸ್ಬೇಕದು. ಸೊ ತುಂಬ ಬೋಲ್ಡ್ ಆಗಿರ್ಬೇಕು, ಹಾಗೂ ಕೂಡ ಸೂಪರ್ ಆಗಿರ್ಬೇಕು, ಅಟ್ರಾಕ್ಟಿಂಗ್ ಆಗಿ ಇರಬೇಕು. ಆ ರೀತಿ ಟೆಕ್ಸ್ಟ್ ಹಾಕ್ಬೇಕಂತ ಅಂದರೆ ಈ ಸ್ಟೆಪ್ಸ್ನ ಫಾಲೋ ಮಾಡಿ. ನೀವು ಟೆಕ್ಸ್ಟ್ ಅಂತ ಕ್ಲಿಕ್ ಕೊಡ್ಬೇಕು, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಕೊಡಿ. ಆಮೇಲೆ ಎಡಿಟ್ ಅಂತ ನೀವು ಹೋಗಬೇಕಾಗುತ್ತೆ. ಓಕೆ, ಎಡಿಟ್ ಅಂತ ಹೋದರೆ ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ. ಉದಾಹರಣೆಗೋಸ್ಕರ ಹೌ ಟು ಮೇಕ್ ಅಂತ ಹಾಕಿರ್ತೀನಿ. ಫಸ್ಟ್ ಹೌ ಟು ಮೇಕ್ ತಮಿಳ್ ಅಂತ ಟೈಟಲು, ಹೌ ಟು ಮೇಕ್ ಅಂತ ಫಸ್ಟ್ ಹಾಕ್ತೀನಿ. ಮತ್ತು ಕ್ಯಾಪಿಟಲೈಸ್ ಮಾಡ್ಕೊತೀನಿ. ಓಕೆ ಅಂತ ಕ್ಲಿಕ್ ಕೊಡ್ತೀನಿ. ಮತ್ತು ಈ ಪರ್ಟಿಕ್ಯುಲರ್ ಟೈಪಿಂಗ್ ಬಂದ್ಬಿಟ್ಟು ನಾನು ಫಾಂಟ್ನ ಚೇಂಜ್ ಮಾಡ್ಕೊತೀನಿ. ಫಾಂಟ್ ಬೋಲ್ಡ್ ಆಗಿರಬೇಕು, ಅದಕ್ಕೆ ಡೇಸ್ ಫಾಂಟ್ನ ಎತ್ಕೊತೀನಿ. ಓಕೆ, ನೋಡಿ ಹೆಂಗೆ ಎದ್ದು ಕಾಣಿಸಿದೆ ಅಂತ, ಸೂಪರ್ ಆಗಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಓಕೆ, ಇದಾದಮೇಲೆ ನಾವೇನು ಮಾಡಬೇಕು, ಆ ಪರ್ಟಿಕ್ಯುಲರ್ ಟೆಕ್ಸ್ಟ್ಗೆ ಒಂಥರ ಸ್ಟೈಲ್ಸ್ ಕೊಡಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ನಾನು ಹೋಗ್ಬಿಟ್ಟು ಈ ಪರ್ಟಿಕ್ಯುಲರ್ಗೆ ಟೆಕ್ಸ್ಟ್ಗೆ ಒಂದು ಸ್ವಲ್ಪ ಶ್ಯಾಡೋ ಕೊಡ್ತೀನಿ. ಶ್ಯಾಡೋ ಇದ್ರೆ ಸಾಕು, ಬೇಕಾದ್ರೆ ನೀವು ಡಿಸೈಡ್ ಮಾಡಿದಿ ಆ ರೀತಿ ಇರಬೇಕು ಅಂತ. ಓಕೆ, ಒಂದು ಸ್ವಲ್ಪ ಇಲ್ಲಿ ಇನ್ಕ್ರೀಸ್ ಮಾಡ್ತೀನಿ ನಾನಿಲ್ಲಿ, ಮೀಡಿಯಮ್ ಆಗಿ ಇರಲಿ ಅಂತ. ನೋಡ್ತಾ ಇರ್ಬೋದಲ್ಲ, ಶ್ಯಾಡೋ ಒಂಥರ ಮೀಡಿಯಮ್ ಆಗಿ ಇದೆ. ಆವಾಗ ನೀವೇನು ಮಾಡಬೇಕು, ಡನ್ ಅಂತ ಕೊಡಬೇಕು. ಆಮೇಲೆ ಮತ್ತೆ ಇನ್ನೊಂದು ಟೆಕ್ಸ್ಟ್ಗೆ ನೀವು ಸೇಮ್ ಲೇಯರ್ ಹಾಕ್ಬೇಕಂತ ಅಂದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಫಸ್ಟ್ ಟೆಕ್ಸ್ಟ್ನ ಸೇವ್ ಮಾಡ್ಕೊಬೇಕು. ನೋಡಿ, ಈ ಟೆಕ್ಸ್ಟ್ ಸ್ಟೈಲ್ ಇದೆಯಲ್ಲ, ಸ್ಟೈಲ್ಸ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಕೊಟ್ಟರೆ ಆ ಪರ್ಟಿಕ್ಯುಲರ್ ಫಾಂಟ್ ಸೇವ್ ಆಗುತ್ತೆ. ನೋಡಿ, ಆ ಪರ್ಟಿಕ್ಯುಲರ್ ಏನಾದ್ರು ಹೊಸ ಟೆಕ್ಸ್ಟ್ ಇದ್ರೆ ಮೈ ಸ್ಟೈಲ್ಸ್ಗೆ ಹೋಗಿ ಹಾಕ್ಬೋದು ಅದನ್ನ. ಇದರಿಂದ ಈಸಿ ಆಗುತ್ತೆ ನಿಮಗೆ. ಓಕೆ, ಹೀಗೆ ನಾವು ಫೋಟೋಶಾಪ್ನಲ್ಲಿ ಒಂದು ಎಫೆಕ್ಟ್ಸ್ ಲೇಯರ್ನ ಕಾಪಿ ಮಾಡಿ ಡ್ರ್ಯಾಗ್ ಮಾಡಿ ಪೇಸ್ಟ್ ಮಾಡ್ತೀವಿ, ಅದೇ ರೀತಿ ಇದು ಕೂಡ ಅಷ್ಟೇ. ಸೊ ಇದನ್ನ ನಾವು ಕೂಡ ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಟೆಕ್ಸ್ಟ್ನ ಹಾಕ್ಕೊತೀನಿ. ಇಲ್ಲಿ ಎಡಿಟ್ ಅಂತ ಕೊಟ್ಬಿಟ್ಟು ನಾನೇನು ಮಾಡ್ತೀನಿ, ವೈರಲ್ ಅಂತ ಬರಿತೀನಿ. ಓಕೆ, ಕ್ಯಾಪಿಟಲೈಸ್ ಮಾಡಿಕೊಂಡು ಮತ್ತೆ ನಾನು ಏನು ಮಾಡ್ತೀನಿ, ಸ್ಟೈಲ್ಸ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಬ್ರೌಸ್ಗೆ ಹೋಗ್ಬಿಟ್ಟು ಸ್ಟೈಲ್ಸ್ ಹಾಕ್ತೀನಿ. ನೋಡಿ, ಈಸಿ ಆಗೋಯ್ತು ಕೆಲಸ. ಸೊ ಈ ರೀತಿ ಫಾಲೋ ಮಾಡಿ, ಅವಾಗ ನಿಮಗೆ ತುಂಬ ಅಂದ್ರೆ ತುಂಬ ಹೆಲ್ಪ್ಫುಲ್ ಇರುತ್ತೆ. ವೈರಲ್ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ, ಯಾಕಂದ್ರೆ ಅದೊಂದು ಸ್ವಲ್ಪ ಎದ್ದು ಕಾಣಿಸ್ಲಿ ಅಂತ. ಓಕೆ, ಒಂದು ಸ್ವಲ್ಪ ಸೈಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಂತಂದ್ರೆ ಮಾಡ್ಕೊಳ್ಳಿ. ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದಲ್ಲ, ಈ ರೀತಿ ಒಂದು ಸ್ವಲ್ಪ ಸೈಜ್ ಅಡ್ಜಸ್ಟ್ಮೆಂಟು. ಮತ್ತು ಇದರ ಕಲರ್ ಚೇಂಜ್ ಮಾಡ್ತೀನಿ ಎಲ್ಲೋಗೆ. ಓಕೆ, ಇದನ್ನು ಕೂಡ ನಾವು ಲೇಯರ್ ಲಾಕ್ ಮಾಡೋಣ. ಮತ್ತು ಕೊನೆಯದಾಗಿ ಬಂದ್ಬಿಟ್ಟು ಥಂಬ್ ನೇಲ್ ಅಂತ ಟೈಪ್ ಮಾಡೋಣ ಇಲ್ಲಿ. ಓಕೆ, ಥಂಬ್ ನೇಲ್ ಕ್ಯಾಪಿಟಲೈಸ್ ಮಾಡ್ಕೊಂಡು ಓಕೆ ಅಂತ ಕ್ಲಿಕ್ ಕೊಡ್ತೀನಿ. ಸ್ಟೈಲ್ಸ್ಗೆ ಹೋಗ್ಬಿಟ್ಟು ಸೇಮ್ ಅದೇ ರೀತಿ ಸ್ಟೈಲ್ಸ್ ಎತ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ನಾನು ದೊಡ್ಡದಾಗಿ ಮಾಡ್ಕೊತೀನಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಪೊಸಿಷನ್ ಮೇಲೆ ಕ್ಲಿಕ್ ಕೊಡ್ತೀನಿ. ಪೊಸಿಷನ್ ಮೇಲೆ ಕ್ಲಿಕ್ ಕೊಟ್ಟಾಗ ಈ ರೀತಿ ನಮಗೆ ಕಾಣಿಸುತ್ತೆ ಇಂಟರ್ಫೇಸ್. ನೋಡಿ ಫ್ರೆಂಡ್ಸ್, ಹೆಂಗಿದೆ ಅಂತ, ತುಂಬ ಚೆನ್ನಾಗಿದೆ. ಆದರೆ ನಿಮ್ಗೆ ಅನ್ಸ್ಬೋದು ಒಂದು ಸ್ವಲ್ಪ ಹತ್ತಿರ ಆಯಿತು ಅಂತ. ಹತ್ತಿರ ಆಯ್ತು ಅಂತ ಅಂದರೆ ಬೇಕಾದ್ರೆ ಒಂದು ಸ್ವಲ್ಪ ಪೊಸಿಷನ್ನ ಚೇಂಜ್ ಮಾಡ್ಕೊಬೋದು. ಓಕೆ, ಯಾಕಂತ ಅಂದರೆ ಕೆಳಗಡೆ ಕನ್ನಡ ಟೈಟಲ್ ಬರುತ್ತೆ, ಅದ್ರಿಗೂ ಒಂದು ಸ್ವಲ್ಪ ಜಾಗ ಬೇಕಂತ ಆ ರೀತಿ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಇಷ್ಟ, ಏನು ಬೇಕಾದ್ರೂ ನೀವು ಮಾಡ್ಕೊಬೋದು ಫ್ರೆಂಡ್ಸ್. ಒಂದು ಸ್ವಲ್ಪ ನಾನು ಸೈಜ್ನ ಆಮೇಲೆ ಪೊಸಿಷನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ಸೊ ನೋಡ್ತಾ ಇರ್ಬೋದಲ್ಲ, ಹೌ ಟು ಮೇಕ್ ವೈರಲ್ ಥಂಬ್ನೇಲ್ ಅಂತ ಆಯಿತು. ಇನ್ನು ಕೆಳಗಡೆ ನಾವು ಕನ್ನಡದಲ್ಲಿ ಟೈಟಲ್ ಹಾಕಬೇಕಾಗುತ್ತೆ. ಸಿಂಪಲ್ ಆಗಿ ಬೇಕಾದ್ರೆ ಹಾಕ್ಬೋದು ನಾವು. ಓಕೆ, ಇಲ್ಲಿ ನಾನೇನು ಮಾಡ್ತೀನಿ, ಈ ರೀತಿ ಮಾಡಿ ಅಂತ ಹಾಕ್ತೀನಿ. ಓಕೆ, ಈ ರೀತಿ ಮಾಡಿ. ಸೊ ಸಿಂಪಲ್ ಆಗಿದೆ ಈ ಪರ್ಟಿಕ್ಯುಲರ್ ಟೈಟಲ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಕರೆಕ್ಟಾಗಿ ಪೊಸಿಷನು ಇಡ್ತೀನಿ ನಾನು. ಓಕೆ, ಬೇಕಾದ್ರೆ ಪೊಸಿಷನ್ ಇಲ್ಲಿ ನಾನು ಸೆಟ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಚೆನ್ನಾಗಿದೆ. ಮತ್ತು ಸ್ಟೈಲ್ಸ್ಗೆ ಹೋಗ್ಬಿಟ್ಟು ಸೇಮ್ ನಾನು ಅಪ್ಲೈ ಮಾಡ್ತೀನಿ. ಆದರೆ ಒಂದು ಸ್ವಲ್ಪ ಶ್ಯಾಡೋ ಜಾಸ್ತಿ ಆಯ್ತು ಇಲ್ಲಿ, ಅದಕ್ಕೆ ನಾನು ಮಾಡ್ತೀನಿ, ಶ್ಯಾಡೋಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕಮ್ಮಿ ಮಾಡ್ತೀನಿ ಶ್ಯಾಡೋನ ಎಕ್ಸ್ ಸೈಡ್ಗೆ.
ಇಲ್ಲಿ ವೈ ಸೈಡ್ಗೆ ಹಾಕಿದೀನಿ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಪೊಸಿಷನ್ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಈ ಕಡೆಗೆ. ಆಮೇಲೆ ಇದ್ರ ಕಲರ್ ಕೂಡ ನಾವು ಚೇಂಜ್ ಮಾಡೋಣ ಯೆಲ್ಲೋಗೆ. ನೋಡಿ ಫ್ರೆಂಡ್ಸ್ ಹೆಂಗೆ ಎದ್ ಕಾಣ್ತಿದೆ ಅಂತ, ಸೂಪರ್ ಆಗಿದೆ. ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ. ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಹಾಕೊಬಹುದು ಇದ್ರಿಗೆ. ಉದಾಹರಣೆಗೋಸ್ಕರ ನಾನು ಈ ರೀತಿ ಮಾಡಿ ಆ ಟೆಕ್ಸ್ಟ್ ಗೆ ಒಂದು ಬ್ಯಾಕ್ ಗ್ರೌಂಡ್ ಹಾಕ್ತೀನಿ. ಶೇಪ್ ಹೋಗ್ಬಿಟ್ಟು ಈ ರೀತಿ ಮಾಡ್ಬೇಕಾಗುತ್ತೆ ನಾವು. ನೋಡಿ ಅದ್ರಿಗೆ ಸೈಜ್ ಫಿಟ್ ಆಗ್ಬೇಕು ಆ ರೀತಿ ಮಾಡ್ತಾ ಇದೀನಿ. ನೀವು ಡನ್ ಅಂತ ಕ್ಲಿಕ್ ಕೊಡಿ. ಡನ್ ಅಂತ ಕ್ಲಿಕ್ ಕೊಟ್ಬಿಟ್ಟು ಕಲರ್ಗೆ ಹೋಗಿ. ಸೊ ಕಲರ್ಗೆ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಒಂಥರ ಬ್ಲ್ಯಾಕಿಶ್ ಕಲರ್ ಎತ್ಕೊಂತೀನಿ. ಓಕೆ, ಇದನ್ನ ಈ ರೀತಿ ಮಾಡಿ ಅಂತ ಮೇಲೆ ಕಳ್ಸ್ಕೊಂತೀನಿ. ಈ ರೀತಿ ನಮ್ಗೆ ಬರುತ್ತೆ. ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬಹುದು ಈ ಪರ್ಟಿಕ್ಯುಲರ್ ಬ್ಯಾಕ್ ಗ್ರೌಂಡ್ ನ. ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋಣ. ಯಾಕಂದ್ರೆ ಟೆಕ್ಸ್ಟ್ ಮತ್ತೆ ಬ್ಯಾಕ್ ಗ್ರೌಂಡ್ ಏನಿದೆ ಕೈಗೆ ಒಂದ್ ಸ್ವಲ್ಪ ಟಚ್ ಆಗ್ತಿದೆ, ಅದಕ್ಕೋಸ್ಕರ. ಓಕೆ, ಈ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಆಮೇಲೆ ಈ ಪರ್ಟಿಕ್ಯುಲರ್ ಬ್ಯಾಕ್ ಗ್ರೌಂಡ್ ಕಲರ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಎಸ್ಪೆಷಲಿ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಇನ್ನ ಇಂಟ್ರೆಸ್ಟಿಂಗ್ ಕಲರ್ಸ್ ಆದ್ರೆ ಸೆಟ್ ಆಗಿರ್ಬೇಕಾಗತ್ತೆ. ನೋಡಿ ಈ ರೀತಿ ಆದ್ರೆ ಸೆಟ್ ಆಗಲ್ಲ. ಆಮೇಲೆ ಬೇಕಾದ್ರೆ ಈ ರೀತಿ ಹಾಕ್ಬೋದು. ನನಗೆ ಕೇಳಿದ್ರೆ ಒಂಥರ ಗ್ರೀನ್ ಇಷ್ಟ ಆಯ್ತು, ಆದ್ರೆ ಕಾಣಿಸ್ತಿಲ್ಲ ಜಾಸ್ತಿ. ಸ್ಟ್ರೋಕ್ ಕೊಡ್ತೀನಿ ಇದ್ರಿಗೆ. ಓಕೆ, ಸ್ಟ್ರೋಕ್ ನ ಒಂದ್ ಸ್ವಲ್ಪ ನಾನು ಇನ್ಕ್ರೀಸ್ ಮಾಡ್ತೀನಿ ಆ ಪರ್ಟಿಕ್ಯುಲರ್ ಟೆಕ್ಸ್ಟ್ಗೆ. ಅವಾಗ ಒಂದ್ ಸ್ವಲ್ಪ ಎದ್ ಕಾಣ್ತದ ಅಂತಾನೆ ಹೇಳ್ಬೋದು. ನೋಡಿ ಫ್ರೆಂಡ್ಸ್ ಈಗ ಹೆಂಗ್ ಕಾಣಿಸಿದೆ, ತುಂಬಾ ಚೆನ್ನಾಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಮತ್ತೆ ಇನ್ನು ಕೆಳಗಡೆ ಏನ್ ಹಾಕೋದು ಬರತ್ತಂತ ನೀವು ಕೇಳ್ಬೋದು. ಏನ್ ಹಾಕೋದಂತ ಅಂದ್ರೆ ಸಿಂಪಲ್ ಆಗಿ ಬೇಕಾದ್ರೆ ಏನಾದ್ರೂ ಹಾಕ್ಬೋದು ನೀವು. ಈ ಉದಾಹರಣೆಗೋಸ್ಕರ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಯೂಟ್ಯೂಬ್ ಲೋಗೋ ಎತ್ಕೊಂಡ್ಬರ್ತೀನಿ. ಓಕೆ, ಇಮೇಜ್ ಸರ್ಚ್ ಮಾಡಿ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬಹುದು ಈ ಪರ್ಟಿಕ್ಯುಲರ್ ಯೂಟ್ಯೂಬ್ ಲೋಗೋನ. ಓಕೆ, ಯೂಟ್ಯೂಬ್ ಲೋಗೋನ ಒಂದ್ ಸ್ವಲ್ಪ ಚಿಕ್ಕದ್ ಮಾಡ್ತೀನಿ. ಚಿಕ್ಕದ್ ಮಾಡ್ಬಿಟ್ಟು ಇಲ್ಲಿ ಇಕ್ಕೋಣ ನಾವು. ಓಕೆ, ಚಿಕ್ಕದ್ ಮಾಡಿ ಇಲ್ಲಿ ಇಕ್ಕಿದೀವಿ. ಲಾಕ್ ಮಾಡೋಣ ಇದನ್ನ. ಓಕೆ, ಅದೊಂದ್ ಸ್ವಲ್ಪ ಬೇರೆ ರೀತಿ ಸ್ಟೈಲ್ ಬರುತ್ತೆ. ಇನ್ನೊಂದ್ ಸ್ವಲ್ಪ ಒಳಗಡೆ ಎತ್ಕೊಂತೀನಿ. ನೋಡಿ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂಥರ ಯೂಟ್ಯೂಬ್ ಲೋಗೋ ಕೆಳಗಡೆ ಬಗ್ ನೋಡ್ತಿರೋ ತರ. ಓಕೆ, ಒಂಥರ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಹೊಂದಿರುವಂತದ್ದು ಅಂತಾನೆ ಹೇಳ್ಬೋದು. ಮತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ನಾವೇನ್ ಮಾಡ್ಬಿಟ್ಟು ರೋಪ್ ತಗೊಂಡ್ಬರ್ಬೇಕು. ಈಗ ರೋಪ್ ತಗೊಂಡ್ಬರ್ತೀನಿ. ಈಗ ಉದಾಹರಣೆಗೋಸ್ಕರ ನೋಡ್ತಾ ಇರ್ಬೋದು ಇಲ್ಲಿ ರೋಪ್. ಸೊ ಇದೆ PNG ರೋಪ್ ಅಂತ ನಾನು ಡೌನ್ಲೋಡ್ ಮಾಡ್ಕೊಂಡಿದೀನಿ. ಇದನ್ನ ನಾನೀಗ ಎತ್ಕೊಂತೀನಿ. ಒಂದ್ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂತೀನಿ ಸೈಜು. ಸೊ ಈ ರೀತಿ ನಾನು ಇಕ್ತೀನಿ. ಮತ್ತೆ ಇದನ್ನೇನ್ ಮಾಡ್ತೀನಿ, ಬ್ಯಾಕ್ ಗ್ರೌಂಡ್ ಏನಿದೆ ಅದನ್ನ ಇನ್ನೂ ಮುಂದಕ್ಕೆ ತರ್ತೀನಿ ಪ್ಲಸ್ ಟೆಕ್ಸ್ಟ್. ಓಕೆ, ಈಗ ನೋಡಿ ಹೇಗಿದೆ ಅಂತ, ಒಂಥರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ನಾನೇನ್ ಮಾಡ್ತೀನಿ, ಡೂಪ್ಲಿಕೇಟ್ ಮಾಡ್ಕೊಂತೀನಿ ಪರ್ಟಿಕ್ಯುಲರ್ ರೋಪ್ನೆಲ್ಲ. ಅವಾಗ 1 by 1 ಸೈಡ್ ಬೈ ಸೈಡ್ ಇಕ್ತೀನಿ. ಎಂತಕ್ಕೆ ಕಾರಣವೇನು ಅಂತ ಪೂರ್ತಿ ನೋಡಿ ವಿಡಿಯೋನ, ಅವಾಗ ನಿಮ್ಗೆಲ್ಲ ಅರ್ಥ ಆಗುತ್ತೆ ಎಂತಕ್ಕೆ ಈ ರೀತಿ ರೋಪ್ನ ಇಕ್ತಾ ಇದೀನಿ ಅಂತ. ಸೊ 3 ರೋಪ್ ಈ ರೀತಿ ಎತ್ಕೊಂಡು ನಾನು ಇಟ್ಕೊಂಡಿದ್ದೀನಿ ಇಲ್ಲಿ. ಮತ್ತೆ ಇದನ್ನ ಮತ್ತೆ ಮುಂದಕ್ಕೆ ಕಳ್ಸೋಣ. ಮತ್ತೆ ಮುಂದಕ್ಕೆ ಕಳ್ಸಾದ್ಮೇಲೆ ಟೆಕ್ಸ್ಟ್ ಕೂಡ ಮುಂದಕ್ಕೆ ಕಳಿಸ್ತೀನಿ. ಮತ್ತೆ ಈ 3 ಲೇಯರ್ನ ಲಾಕ್ ಮಾಡಿದೀನಿ. ಈಗ ಈ 3 ಲೇಯರ್ ಲಾಕ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಿಲ್ಲಿ, ಎಂತಕ್ಕೆ ಈ ರೀತಿ ರೋಪ್ ಎತ್ಕೊಂಡಿದೀನಿ ಅಂತ ಅಂದ್ರೆ ತಮ್ನೇಲ್ ಅಂದ್ರೆ 3 ತಮ್ನೇಲ್ ಹಾಕ್ತೀನಿ ಉದಾಹರಣೆಗೋಸ್ಕರ. ಸೊ ಫ್ರಮ್ ಗ್ಯಾಲರಿಗೆ ಹೋಗ್ಬಿಡ್ತೀನಿ. ಮತ್ತೆ 3 ತಮ್ನೇಲ್ ಎತ್ಕೊಂತೀನಿ ಉದಾಹರಣೆಗೋಸ್ಕರ. ಸೊ ನೋಡ್ತಾ ಇರ್ಬೋದಿಲ್ಲ, ಇದೊಂದು ತಮ್ನೇಲು. ಇದೊಂದು ಸ್ವಲ್ಪ ಚಿಕ್ಕದ್ ಮಾಡ್ಕೊಳ್ಳೋಣ, ಅಡ್ಜಸ್ಟ್ ಆಗ್ಬೇಕು ಅದಕ್ಕೋಸ್ಕರ. ಸೊ ಚಿಕ್ಕದಾಗಿ ಇಕ್ಕೋಣ ಅದನ್ನ. ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ. ಸೊ ಈ ರೀತಿ ಮಾಡ್ಬೇಕಾಗುತ್ತೆ. ಅಕಸ್ಮಾತ್ ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಡಿಸ್ಟೆನ್ಸ್ ಬೇಕಾದ್ರೆ ರೋಪ್ನ ನೀವು ಸರಿ ಮಾಡ್ಕೊಬೋದು. ಸೊ ಇಲ್ಲಿ ಇಕ್ತೀನಿ ನೋಡಿ. ಈಗ ಇದು ಕೂಡ ಇಲ್ಲೇ ನಾನು ತಗೊಂಡ್ಬರ್ತೀನಿ. ಬೇಕಾದ್ರೆ ಇಲ್ಲೇ ನೀವು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಬೋದು. ಮತ್ತೆ ಇನ್ನೊಂದು ತಮ್ನೇಲ್ ತರ್ತೀನಿ. ಸೊ ಈ ರೀತಿ ನಾನು 3 ತಮ್ನೇಲ್ ಕೂಡ ನಾನು ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 3 ತಮ್ನೇಲ್ ಕೂಡ ಅಪ್ಲೈ ಮಾಡಿದ್ದೀನಿ. ಹೆಂಗಿದೆ ನೋಡಿ ಫ್ರೆಂಡ್ಸ್, ಸೂಪರ್ ಆಗಿದೆಯಲ್ಲ. ಸೊ ಈ ರೀತಿ ನೀವು ತಮ್ನೇಲ್ ಮಾಡಬೇಕಾಗುತ್ತೆ. ತುಂಬಾ ಅಟ್ರಾಕ್ಟಿಂಗ್ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು ಕೆಳಗಡೆ ಏನು ಮಾಡೋಣ, ಒಂದು ಸ್ವಲ್ಪ ಹೈಪ್ ಮಾಡೋಣ ಕೆಳಗಡೆ. ಹೇಗೆ, ಒಂದು ಸ್ವಲ್ಪ ಬಂಡಲ್ ಆಫ್ ಮನಿ ಆ್ಯಡ್ ಮಾಡ್ತೀನಿ ಇಲ್ಲಿ. ನೋಡ್ತಾ ಇರ್ಬೋದಲ್ಲ, ಇದೆ ಬಂಡಲ್ ಆಫ್ ಮನಿ. ಇದೊಂದು ಸ್ವಲ್ಪ ನಾನು ಏನು ಮಾಡ್ತೀನಿ, ದೊಡ್ಡದು ಮಾಡಿಕೊಂಡು ಇಲ್ಲಿ ಇಡ್ತೀನಿ. ಇದನ್ನ ನಾವೇನು ಮಾಡಬೇಕಾಗುತ್ತೆ, ಹಿಂದಕ್ಕೆ ಕಳಿಸ್ಬೇಕಾಗುತ್ತೆ. ಓಕೆ, ಹಿಂದೆ ಕಳಿಸಿ ಇಲ್ಲಿ ಒಂದು ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೇಕಿಲ್ಲಿ. ನೋಡಿ ಫ್ರೆಂಡ್ಸ್, ದುಡ್ಡನ್ನ ಹಿಂದೆ ಕಳಿಸಿದೀನಿ. ನೋಡಿ ಹೇಗಿದೆ, ತುಂಬಾ ಅಟ್ರಾಕ್ಟಿಂಗ್ ಇದೆ ಅಂತಾನೆ ಹೇಳ್ಬೋದು. ಸೊ ಆ ಪರ್ಟಿಕ್ಯುಲರ್ ಲೇಯರ್ನ ನಾನೇನು ಮಾಡ್ತೀನಿ, ಲಾಕ್ ಮಾಡ್ತೀನಿ. ಸೊ ಮತ್ತೆ ಇನ್ನೊಂದು ಕೊನೆಯದಾಗಿ ಕೊನೆ ಸ್ಟೆಪ್ ಬಂದ್ಬಿಟ್ಟು ಮೇಲೆ ಚಿಕ್ಕದಾಗಿ ಹಾಕ್ತೀನಿ ನೋಡಿ, ಟೆಕ್ ವಿತ್ ಬರುತ್ತಂತ. ಸೊ ಆ ರೀತಿ ಹಾಕೋದು ಹೇಗೆ ಅಂತ ಅಂದ್ರೆ ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಕೊಡಬೇಕು. ಮತ್ತೆ ಟೆಕ್ ವಿತ್ ಭರತ್ ಅಂತ ನಾನಿಲ್ಲಿ ಟೈಪ್ ಮಾಡ್ತೀನಿ. ಸೊ ಕ್ಯಾಪಿಟಲೈಸ್ಡ್ ಲೆಟರ್ಸ್ ಹಾಕೊಬೇಕು ನಾವಿಲ್ಲಿ. ಮತ್ತೆ ನಾವು ತುಂಬಾ ಚಿಕ್ಕದ್ ಮಾಡ್ಬೇಕಾಗತ್ತೆ ಇಲ್ಲಿ. ಓಕೆ, ಈಗ ರಿಲೇಟಿವ್ ಸೈಜ್ ಹೋಗ್ತೀವಿ ನಾವು. ಈಗ ಆಮೇಲೆ ಚಿಕ್ಕದ್ ಮಾಡ್ಕೊಂತೀವಿ. ಚಿಕ್ಕದ್ ಮಾಡ್ಕೊಂಡು ಈ ರೀತಿ ಮಧ್ಯದಲ್ಲಿ ನಾವು ಹಾಕ್ತಿವಿ. ನೋಡಿ ಫ್ರೆಂಡ್ಸ್, ಸೊ ಈ ರೀತಿ ಒಂದು ಪ್ರೊಫೆಷನಲ್ ಆಗಿ ಒಂದು
ತಮ್ನೇಲ್ ಮಾಡೋದು ಪಿಕ್ಸೆಲ್ ಲ್ಯಾಬ್ನಲ್ಲಿ. ಹೇಗಿದೆ ನೋಡಿ, ತುಂಬ ಅಟ್ರಾಕ್ಟಿಂಗ್ ಆಗಿ ಇದೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್, ನೀವು ಈ ರೀತಿ ಆರಾಮಾಗಿ ನೀವು ಪಿಕ್ಸೆಲ್ ಲ್ಯಾಬ್ನಲ್ಲಿ ತಮ್ನೇಲ್ ಮಾಡ್ಬೋದು. ಮತ್ತು ಇನ್ನೊಂದು ಕೊನೆಯ ಸ್ಟೆಪ್ ಹೊಂದಿರುವಂಥದ್ದು ಅದು ಬಂದ್ಬಿಟ್ಟು ಸೇವ್ ಮಾಡೋದು. ಸೊ ಪ್ರಾಜೆಕ್ಟ್ ಸೇವ್ ಮಾಡ್ಬೋದು ನೋಡಿ. ಸೇವ್ ಪ್ರಾಜೆಕ್ಟ್ ಅಂತ ಕ್ಲಿಕ್ ಕೊಟ್ಬಿಟ್ಟು ನಾನೇನು ಮಾಡ್ತೀನಿ, ಟೆಸ್ಟ್ ಅಂತ ಹಾಕ್ತೀನಿ. ಸೊ ಟೆಸ್ಟ್ ಅಂತ ಹಾಕ್ಬಿಟ್ಟು ಒಂದು ಇಮೋಜಿ ಹಾಕ್ಬಿಟ್ಟು ನಾನು ಸೇವ್ ಮಾಡ್ತೀನಿ ಇದನ್ನ. ಓಕೆ, ಅದಾದ್ಮೇಲೆ ಒಂದು ಆ್ಯಡ್ ಬರುತ್ತೆ ಇಲ್ಲಿ. ಆಮೇಲೆ ಇದನ್ನ ಸ್ಕಿಪ್ ಮಾಡ್ಬಿಟ್ಟು ನಾನೇನ್ ಮಾಡ್ತೀನಿ, ಇಲ್ಲಿ ಬಂದ್ಬಿಟ್ಟು ಎಕ್ಸ್ಪೋರ್ಟ್ ಇಮೇಜ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು JPG ಫಸ್ಟ್ ನಾರ್ಮಲ್ ಆಗಿರುತ್ತೆ. ನಾವಿಲ್ಲಿ ಕಸ್ಟಮ್ ಮಾಡ್ಕೊಬಹುದು. 4K ತಮ್ಮಲ್ಲಿ ಮಾಡ್ಬೋದು, HD ಮಾಡ್ಬೋದು, ಫುಲ್ HD ಮಾಡ್ಬೋದು. ಸೊ 4Kಗೆ ಕನ್ವರ್ಟ್ ಮಾಡೋಣ. ನಿಮ್ಮ ಇಷ್ಟ, ನೀವು ಯಾವ ಡೈಮೆನ್ಷನ್ಸ್ ಬೇಕಾದ್ರೂ ಕನ್ವರ್ಟ್ ಮಾಡ್ಬೋದು, ಯಾವ ರೆಸಲ್ಯೂಷನ್ ಅಲ್ಲೂ. ಸೊ ಸೇವ್ ಟು ಗ್ಯಾಲರಿ ಅಂತ ಕ್ಲಿಕ್ ಕೊಡ್ತೀನಿ. ಸೇವ್ ಟು ಗ್ಯಾಲರಿ ಅಂತ ಕ್ಲಿಕ್ ಕೊಟ್ಟಾಗ ಆ ಪರ್ಟಿಕ್ಯುಲರ್ ಇಮೇಜ್ ಏನಿದೆ ರೆಂಡರಿಂಗ್ ಆಗಿ ಅಲ್ಟ್ರಾವರೆಗೂ ಅಂದರೆ 4K ರೆಸಲ್ಯೂಷನ್ವರೆಗೂ ಅದು ನಿಮ್ಮ ಪರ್ಟಿಕ್ಯುಲರ್ ಗ್ಯಾಲರಿನಲ್ಲಿ ಸೇವ್ ಆಗುತ್ತೆ. ಸೊ ಈ ರೀತಿ ಸೂಪರ್ ಆಗಿರುವ ಒಂದು ತಮ್ನೇಲ್ ಮಾಡೋದು ಪಿಕ್ಸೆಲ್ ಲ್ಯಾಬ್ನಲ್ಲಿ. ಈ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಳ್ಳಿ 90%. ಓಕೆ, ನೀವು ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡ್ರೆ, ಕ್ರಿಯೇಟಿವಿಟಿ ಚೆನ್ನಾಗಿದ್ರೆ ನಿಮ್ಮಲ್ಲಿ ಅಂತ ಅಂದರೆ 200% ನನಗಿಂತ ಸೂಪರ್ ಆಗಿರುವ ನೀವು ತಮ್ನೇಲ್ಸ್ ಮಾಡ್ಬೋದು ಈ ಪಿಕ್ಸೆಲ್ ಆ್ಯಪ್ನಲ್ಲಿ. ಜಸ್ಟ್ ನಿಮಗೋಸ್ಕರ ಒಂದು ಟೆಸ್ಟ್ ಮಾಡಿ ತೋರಿಸಿದ್ದೀನಿ. ಸೊ ಈ ರೀತಿ ನೀವು ಆರಾಮಾಗಿ ಸೂಪರ್ ಆಗಿರುವ ವೈರಲ್ ತಮ್ನೇಲ್ಸ್ ಈ ರೀತಿ ಪಿಕ್ಸೆಲ್ ಲ್ಯಾಬ್ನಲ್ಲಿ ಮಾಡೋದು. ಇಷ್ಟಾಯ್ತು ವಿಡಿಯೋ ಬಗ್ಗೆ. ಯಾವ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಹೇಗಿದೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ಇಷ್ಟ ಫ್ರೆಂಡ್ಸ್. ಇಷ್ಟ ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಇರ್ತಾರೆ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.